ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸೂರ್ಯ ಅವರು ಮೇನ್ ಲೀಡಾಗಿ ಆ್ಯಕ್ಟಿಂಗ್ ಮಾಡಿರೋಂಥ ಕರುಪ್ಪು ಮೂವಿನ ಕನ್ನಡದಲ್ಲಿ ರಿವ್ಯೂ ಮಾಡ್ತಾಯಿದ್ದೀನಿ. ಮೂವಿಯಲ್ಲಿ ನನಗೇನು ಇಷ್ಟ ಆಯಿತು ಮತ್ತು ಮೂವಿನ ಇನ್ನೂ ಎಲ್ಲಿ ಬೆಟರಾಗಿ ಮಾಡೋದಾಯಿತು ಅನ್ನೋದ್ರ ಬಗ್ಗೆ ನನ್ನ ಒಪಿನಿಯನ್ನ ಹೇಳ್ತೀನಿ. ವೀಡಿಯೋನ ಕೊನೆವರೆಗೂ ನೋಡಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಪೋರ್ಟ್ನ ಚಾನಲ್ಗೆ ನೀಡಿ ಅಂತ ಹೇಳ್ತೀನಿ. ಬನ್ನಿ ವೀಡಿಯೋನ ಶುರು ಮಾಡೋಣ. ಈ ಫಿಲಮ್ದು ಒನ್ಲೈನ್ ಸ್ಟೋರಿ ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಬೇರೆ ಕಮರ್ಷಿಯಲ್ ಫಿಲಮ್ಗಿಂತ ಈ ಫಿಲಮ್ದು ಒನ್ಲೈನ್ ಸ್ಟೋರಿನ ಡೈರೆಕ್ಟ್ರು ಚೆನ್ನಾಗಿಯೇ ರೆಡಿ ಮಾಡ್ಕೊಂಡವ್ರೆ. ಯಾಕಂದರೆ ನಮ್ಮ ಹಿಂದೂ ಪುರಾಣದಲ್ಲಿ ಬರೋಂಥ ವೀರಭದ್ರ ಅನ್ನೋ ಒಂದು ದೇವ್ರ ಕ್ಯಾರೆಕ್ಟರ್ನ ಹೀರೋ ಕ್ಯಾರೆಕ್ಟರಾಗಿ ಸ್ಟೋರಿಗೆ ಅಡಾಪ್ಟ್ ಮಾಡ್ಕೊಂಡು ಚೆನ್ನಾಗಿಯೇ ಸ್ಟೋರಿನ ಬರ್ಕೊಂಡವ್ರೆ ಡೈರೆಕ್ಟ್ರು. ಮತ್ತು ಈ ಫಿಲಮಲ್ಲಿ ಸೂರ್ಯ ಅವ್ರ ಫ್ಯಾನ್ಸ್ಗಂತಾನೆ ಕೆಲವೊಂದು ಸೀನ್ಸ್ನ ಬರ್ದವ್ರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಫಿಲಮಲ್ಲಿ ನನಗೆ ಸೂರ್ಯ ಅವ್ರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯಿತು. ಈ ಸರಿ ಅವರು ಡಿಫ್ರೆಂಟ್ ಆಗಿರೋ ರೋಲ್ನ ಆ್ಯಕ್ಟಿಂಗ್ ಮಾಡವ್ರೆ, ಅದೊಂದು. ಮತ್ತು ಫಿಲಮಲ್ಲಿ ಅವ್ರ ಕ್ಯಾರೆಕ್ಟರ್ಗೆ ಕೊಟ್ಟಿರೋಂಥ ಎಲಿವೇಷನ್ಗಳು ಮತ್ತು ಡೈಲಾಗ್ಸು ಅಷ್ಟೇ ಚೆನ್ನಾಗಿಯೇ ಐತೆ ಫಿಲಮಲ್ಲಿ. ಆ ಕ್ಯಾರೆಕ್ಟರ್ನ ಸೂರ್ಯ ಅವರಂತೂ ಚೆನ್ನಾಗಿಯೇ ಆ್ಯಕ್ಟಿಂಗ್ ಮಾಡವ್ರೆ. ಕ್ಲೈಮ್ಯಾಕ್ಸಲ್ಲಂತೂ ವೀರಭದ್ರಾಗಿ ಸೂರ್ಯ ಅವರು ನೆಕ್ಸ್ಟ್ ಲೆವೆಲು ಪರ್ಫಾರ್ಮೆನ್ಸ್ ಅವ್ರದ್ದು, ಅದೊಂದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಫಿಲಮಲ್ಲಿ ಬರೋಂಥ ಅಪ್ಪ ಮತ್ತು ಮಗಳ ಕ್ಯಾರೆಕ್ಟ್ರು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇಡೀ ಫಿಲಮಲ್ಲಿ ಸ್ಟೋರಿಗೆ ಇಂಪ್ಯಾಕ್ಟ್ ಮಾಡೋದೇ ಎರಡು ಕ್ಯಾರೆಕ್ಟ್ರು. ಮತ್ತು ಆದಷ್ಟು ನೋಡೋಂಥ ನಮಗೆ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋದು ಈ ಎರಡು ಕ್ಯಾರೆಕ್ಟ್ರು ಆದಷ್ಟು ಸ್ಕ್ರೀನ್ ಮೇಲೆ ಇದ್ದೇನೆ ನಮ್ಗೆ ಈ ಫಿಲಮ್ಮು ಎಮೋಷ್ನಲ್ ಆಗಿ ಕನೆಕ್ಟ್ ಆಗುತ್ತೆ. ಅದು ನಂಗೆ ತುಂಬಾ ವರ್ಕ್ ಆಯಿತು ಅಂತ ಅನಿಸ್ತು. ಮತ್ತು ಈ ಫಿಲಮ್ದು ಇಂಟರ್ವಲ್ ಪಾಯಿಂಟು ನನಗೆ ತುಂಬಾ ಇಷ್ಟ ಆಯಿತು. ಯಾಕಂದರೆ ಇಂಟರ್ವಲ್ಗೆ ಬೇಕಿರೋಂಥ ಸ್ಟೋರಿ, ಆ ಸ್ಟೋರಿಗೆ ವಿಲನ್ ಕ್ಯಾರೆಕ್ಟ್ರು ಮತ್ತು ಬಾಕಿ ಎಲ್ಲ ಕ್ಯಾರೆಕ್ಟರ್ಗಳ್ನ ಚೆನ್ನಾಗಿಯೇ ಅಡಾಪ್ಟ್ ಮಾಡ್ಕೊಂಡವ್ರೆ, ಅದೊಂದು. ಮತ್ತು ಫಸ್ಟ್ ಹಾಫ್ವರೆಗೂ ಹೀರೋ ಕ್ಯಾರೆಕ್ಟ್ರಿಗೆ ಬರೋಂಥ ಚಾಲೆಂಜಸ್ಸು ಅದನ್ನ ಚೆನ್ನಾಗಿಯೇ ಬರ್ಕೊಂಡವ್ರೆ, ಅದು ನಂಗೆ ತುಂಬಾ ಇಷ್ಟ ಆಯಿತು, ಅದೊಂದು. ಮತ್ತು ಫಿಲಮಲ್ಲಿ ಬರೋಂಥ ಎಲ್ಲ ಸಾಂಗ್ಸು ಚೆನ್ನಾಗಿಯೇ ಐತೆ. ಸ್ಪೆಷಲಾಗಿ ಫಿಲಮ್ದು ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂತೂ ನೆಕ್ಸ್ಟ್ ಲೆವೆಲು ಚೆನ್ನಾಗಿಯೇ ಕೊಟ್ಟವ್ರೆ ಮ್ಯೂಸಿಕ್ ಡೈರೆಕ್ಟ್ರು, ಅದು ನಂಗೆ ತುಂಬಾ ಇಷ್ಟ ಆಯಿತು. ಮತ್ತು ಈ ಫಿಲಮ್ನ ಇನ್ನೂ ಎಲ್ಲಿ ಬೆಟರಾಗಿ ಮಾಡ್ಬೋದಾಗಿತ್ತು ಅನ್ನೋದಾದರೆ ಸೆಕೆಂಡ್ ಹಾಫಲ್ಲಿ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಹೀರೋಗೆ ಅಷ್ಟೊಂದು ಚಾಲೆಂಜಸ್ಸು ಫೇಸ್ ಆಗೋಲ್ಲ. ಯಾಕಂದರೆ ಸೆಕೆಂಡ್ ಹಾಫಲ್ಲಿ ಮಿನಿಸ್ಟರ್ ಕೇಸ್ ಅಂತ ಒಂದು ಕೇಸ್ನ ತತ್ತಾರೆ, ಆದರೆ ಆ ಕೇಸ್ನ ಹೀರೋ ಆರಾಮಾಗಿಯೇ ಸಾಲ್ವ್ ಮಾಡ್ತಾನೆ. ಮತ್ತು ಸೆಕೆಂಡ್ ಹಾಫಲ್ಲಿ ವಿಲನ್ನ ಒಂಥರ ಡಮ್ಮಿ ಮಾಡಿಬಿಡ್ತಾರೆ, ಅದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ರೆ ಚೆನ್ನಾಗಿರೋದು ಅಂತ ಅನಿಸ್ತು, ಅದೊಂದು. ಮತ್ತು ಸೆಕೆಂಡ್ ಹಾಫಲ್ಲಿ ಫಿಲಮ್ನು ನಮಗೆ ಅಷ್ಟೊಂದು ಕನೆಕ್ಟ್ ಆಗೋಲ್ಲ. ಯಾಕಂದರೆ ಫಸ್ಟ್ ಹಾಫಲ್ಲಿ ಬಂದಂಥ ಅಪ್ಪ ಮತ್ತು ಮಗಳ ಕ್ಯಾರೆಕ್ಟ್ರು ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ, ಅಂದರೆ ಎಂಡ್ ಮಾಡ್ತಾರೆ ಕ್ಯಾರೆಕ್ಟರ್ಗಳನ್ನ ಫಸ್ಟ್ ಹಾಫ್ಗೆ. ಆದರೆ ಸೆಕೆಂಡ್ ಹಾಫಲ್ಲಿ ಬರೋಂಥ ಕ್ಯಾರೆಕ್ಟರ್ಗಳು ಯಾವ ಕೂಡ ನಮಗೆ ಅಷ್ಟೊಂದು ಕನೆಕ್ಟ್ ಆಗೋಲ್ಲ. ಅದೇ ಥರ ಇವರು ಫಸ್ಟ್ ಹಾಫಲ್ಲಿ ಬಂದಂಥ ಎರಡು ಕ್ಯಾರೆಕ್ಟರ್ಗಳ್ನ ಸೆಕೆಂಡ್ ಹಾಫ್ವರೆಗೂ ಕಂಟಿನ್ಯೂ ಮಾಡಿದ್ದಾರೆ. ಫಿಲಮ್ ಇನ್ನೂ ನಮಗೆ ಚೆನ್ನಾಗಿಯೇ ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋದು ಅಂತ ನನಗನ್ನಿಸ್ತು, ಅದೊಂದು. ಮತ್ತು ಫಿಲಮಲ್ಲಿ ಬರೋಂಥ ಆ್ಯಕ್ಷನ್ ಸೀನ್ಸ್ನ ಇನ್ನೂ ಸ್ವಲ್ಪ ಬೆಟರಾಗಿಯೇ ಮಾಡ್ಬೋದಾಗಿತ್ತು, ಅದೊಂದು. ಮತ್ತು ಸೆಕೆಂಡ್ ಹಾಫಲ್ಲಿ ಸ್ಟೋರಿಗಿಂತ ಬೇರೆ ಆ್ಯಕ್ಷನ್ ಸೀನ್ಸೇ ಜಾಸ್ತಿ ಐತೆ, ಅದು ಸ್ವಲ್ಪ ಜಾಸ್ತಿನೇ ಎಫೆಕ್ಟ್ ಆಯಿತು ಸ್ಟೋರಿಗೆ, ಅದೊಂದು ಸ್ವಲ್ಪ ಚೆನ್ನಾಗಿಯೇ ಮಾಡ್ಬೋದಾಗಿತ್ತು ಡೈರೆಕ್ಟ್ರು, ಅದೊಂದು. ಮತ್ತು ವೀಡಿಯೋನ ಕೊನೆವರೆಗೂ ನೋಡಿರೋರು ಫಿಲಮ್ ನಿಮಗೆ ಯಾವ ಥರ ಎಕ್ಸ್ಪೀರಿಯೆನ್ಸ್ ಕೊಡ್ತು ಮತ್ತು ನನ್ನ ವೀಡಿಯೋ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಫಿಲಮ್ನ ಫ್ಯಾಮಿಲಿ ಸಮೇತ ನೀವು ಆರಾಮಾಗಿ ಥಿಯೇಟ್ರಲ್ಲಿ ನೋಡ್ಬೋದು. ನಾನು ಹೇಳಿರೋ ಕೆಲವೊಂದು ಸೆಕೆಂಡ್ ಹಾಫಲ್ಲಿ ಬರೋಂಥ ಪಾಯಿಂಟ್ಸ್ನ ಬಿಟ್ಟರೆ ಈ ಫಿಲಮ್ನ ನೀವು ಚೆನ್ನಾಗಿಯೇ ಥಿಯೇಟ್ರಲ್ಲಿ ಎಂಜಾಯ್ ಮಾಡ್ಬೋದು. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಬಾಯ್.